ನೀವು ಒಂದು ತಿಂಗಳು ಒಂದು ವಾರದ ತದನಂತರ ಈ ಜಯಂತ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀರಿ. ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಅದಕ್ಕೆ ಅರ್ಥಗರ್ಭಿತವಾಗಿರ್ತಕ್ಕಂಥ ಅರ್ಥವನ್ನ ಅದು ನೀಡ್ತದೆ. ಊಲವಾಡಿ ಹಳ್ಳಿಯಿಂದ ಡೆಲ್ಲಿಗೆ ನಡೆದವನು ನಾನು ಗೋಪಾಲಗೌಡ. ನಾನು ಹಳ್ಳಿ, ನಮ್ಮ ತಂದೆ ಒಬ್ಬ ಕೃಷಿಕ. ದೀನ ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಕಾರ್ಮಿಕ ವರ್ಗದ ಬಗ್ಗೆ ಅತಿ ಹೆಚ್ಚು ಚಿಕ್ಕ ವಯಸ್ಸಿನಿಂದ ಪ್ರೀತಿ, ವಿಶ್ವಾಸ, ವಾತ್ಸಲ್ಯವನ್ನ ಬೆಳೆಸಿಕೊಂಡಿರ್ತಕ್ಕಂತಹ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ. ನಿಮ್ಮ ಕಷ್ಟ ಬಾಧಕಗಳಲ್ಲಿ ನಾನು ಒಬ್ಬ. ನಿಮ್ಮ ಕಷ್ಟಗಳು ಏನು ಅಂತ ನಿಮಗೆ ಅರಿವಿಲ್ಲದಿರಬಹುದು, ನನಗೆ ಚೆನ್ನಾಗಿ ಅರಿವಿದೆ. ಗ್ರಾಮೀಣ ಪ್ರದೇಶದ ಬದುಕು, ವಿಶೇಷವಾಗಿ ದೀನದಲಿತರು ಮತ್ತು ಅಲ್ಪಸಂಖ್ಯಾತರ ಬದುಕು ಹೇಳೋದಕ್ಕೆ 79 ವರ್ಷ ಸ್ವಾತಂತ್ರ್ಯದಲ್ಲಿ ಕಚೇರಿಗಳಲ್ಲಿ ಇತ್ತೀಚೆಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಫೋಟೋವನ್ನು ಹಾಕ್ತಾ ಇದ್ದಾರೆ. ಇದನ್ನು ವಿರೋಧಿಸತಕ್ಕಂತಹ ಜನ ಬಹಳಷ್ಟು ಜನ ಇದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳು. ಇನ್ನು ನ್ಯಾಯಾಲಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಫೋಟೋವನ್ನು ಇನ್ನು ಹಾಕಕ್ಕೆ ಮೀನಾಮೇಷ ಮಾಡ್ತಾ ಇದ್ದಾರೆ. ಯಾರಿಗೆ ಗೌರವ ಸಲ್ಲಿಸಬೇಕಾಗಿತ್ತು, ಯಾರಿಗೆ ಸ್ಥಾನಮಾನ ಕೊಡಬೇಕಾಗಿತ್ತು, ಯಾರು ಈ ದೇಶದ ಬಗ್ಗೆ ಕಾಳಜಿ ಬದ್ಧತೆ ಇತ್ತು, ಯಾರು ಸಮಾಜದ ಏಳಿಗೆಗೆ, ವಿಶೇಷವಾಗಿ ಅಲ್ಪಸಂಖ್ಯಾತರು, ದೀನದಲಿತರು, ಹಿಂದುಳಿದ ಜನ ಏಳಿಗೆ, ಪ್ರಗತಿ ಬಹಳ ಮುಖ್ಯ ಅಂತ ಹೇಳಿ ದುಡಿದಿದ್ದರು, ಅವರನ್ನು ಇತ್ತೀಚಿನ ದಿವಸಗಳಲ್ಲಿ ನೆನೆಸ್ಕೊಳ್ತಾ ಇದ್ದಾರೆ ಎಲ್ಲಾ ರಾಜಕೀಯ ಪಕ್ಷಗಳು. ಹುಷಾರಾಗಿರ್ಬೇಕು ನೀವು. ಅಂಬೇಡ್ಕರ್ ಫೋಟೋ ಹಾಕೊಂಡ್ಬಿಟ್ರೆ ದಲಿತರು, ಅಲ್ಪಸಂಖ್ಯಾತರ, ಹಿಂದುಳಿದ ಜನರ ಮತ ಅವರಿಗೆ ಬರ್ತದೆ ಅಂತ ಹೇಳಿ ಅವರು ತಿಳ್ಕೊಂಡಿದ್ದಾರೆ. ಬಹಳ ತಪ್ಪು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಒಂದು ರಾಜಕೀಯ ಪಕ್ಷದಲ್ಲಿ ಇರ್ತಕ್ಕಂಥ ಪ್ರತಿನಿಧಿ ಮತ್ತು ಮಂತ್ರಿಗಳು ಕಳೆದ ವರ್ಷದಲ್ಲಿ ಅಂಬೇಡ್ಕರ್ ಅವರ ವಿಗ್ರಹವನ್ನ ಯಾವ ರೀತಿ ಸರ್ಕಾರದ ಮಿಷನರಿಯನ್ನು ಉಪಯೋಗಿಸಿ ನಾಶ ಮಾಡಿದ್ರು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ನೆನಪಿರಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಅಂಬೇಡ್ಕರ್ ಅಂದ್ರೆ ಯಾರು? ಅಂಬೇಡ್ಕರ್ ಅವರ ಸ್ವಾತಂತ್ರ್ಯದ ಕೊಡುಗೆ ಏನು? ಅಂಬೇಡ್ಕರ್ ಅವರು ಜಗತ್ತಿಗೆ ಖ್ಯಾತಿಯನ್ನ, ಹೆಸರುವಾಸಿ ಪಡೆದಿರ್ತಕ್ಕಂಥ ಒಬ್ಬ ಧೀಮಂತ ಮಾನವ ತಜ್ಞ, ಮಾನವ ವಿಜ್ಞಾನಿ. ದೀನದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಹಿಂದುಳಿದ ಜನರ ಬಗ್ಗೆ, ಸಂವಿಧಾನದ ಶಿಲ್ಪಿ, ದಿ ಆರ್ಕಿಟೆಕ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆ ಸಂವಿಧಾನದ ಅಡಿಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಮತವನ್ನು ನೀಡಿರ್ತಕ್ಕಂತಹ ಮಹಾನ್ ವ್ಯಕ್ತಿ, ಪುರುಷ ಡಾಕ್ಟರ್ ಅಂಬೇಡ್ಕರ್. ಅಂಬೇಡ್ಕರ್ ಅವರ ಕೊಡುಗೆ ಸಂವಿಧಾನ ರಚನೆಯಲ್ಲಿ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಭಾಷಣಗಳನ್ನ ನಿಮ್ಮ ಮಕ್ಕಳು ಓದಬೇಕು ಅಂತ ಹೇಳಬೇಕಾಗಿದೆ. ನಿಮ್ಮ ಮಕ್ಕಳಿಗೆ ಓದು ಇವಾಗ ಸ್ವಲ್ಪ ಪರವಾಗಿಲ್ಲ. 90 ವರ್ಷಗಳ ಹಿಂದೆ ಯಾವ ರೀತಿ ಇದೆಯೋ ಅದೇ ರೀತಿ ಹೆಚ್ಚಿಗೆ ನಿಮಗೆ ಉದ್ಯೋಗ ಸಿಗಲಿಲ್ಲ. ನಿಮ್ಮ ಮಕ್ಕಳು ನಿಮ್ಮ ಜನಸಂಖ್ಯೆಗೆ ಅನುಸಾರವಾಗಿ ಡಾಕ್ಟರ್ಸ್ ಆಗಲಿಲ್ಲ, ವಕೀಲರಾಗಲಿಲ್ಲ, ನ್ಯಾಯಾಧೀಶರಾಗಲಿಲ್ಲ, ವಿಜ್ಞಾನಿಗಳಾಗಲಿಲ್ಲ.
ಸಮಾಜದ ಸೇವೆ ಮಾಡೋದಕ್ಕೆ ಅವಕಾಶ ಇಲ್ಲ. ನಿಮ್ಮನ್ನ ಪ್ರತಿನಿಧಿಸ್ತಕ್ಕಂಥ ರಿಸರ್ವೇಶನ್ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ಸಂಸತ್ ಸದಸ್ಯರು, ವಿಧಾನಸಭೆಯ ಸದಸ್ಯರು, ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು, ಭಾರತ ದೇಶದ ಸರ್ಕಾರದ ಮಂತ್ರಿಗಳು, ರಾಜ್ಯ ಸರ್ಕಾರದ ಮಂತ್ರಿಗಳು, ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು, ಅಧ್ಯಕ್ಷಿಣಿಯರು ಇದ್ದಾರೆ. ನಿಮ್ಮ ಬಗ್ಗೆ ಕಾಳಜಿದೆಯಾ? ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ತತ್ವ ತಾತ್ಪರ್ಯವನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂತಹ ಪ್ರಯತ್ನಗಳು 79 ವರ್ಷದಲ್ಲಿ ಇವರು ಮಾಡ್ತಾ ಬಂದಿದ್ದಾರೆಯೇ ಅನ್ನುವ ಪ್ರಶ್ನೆ ನಮ್ಮೆಲ್ಲರನ್ನು ಕೂಡ ಕಾಡ್ತಾ ಇದೆ. ಆದ್ರಿಂದ ನಾವು ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಮಾಡುವಾಗ ನಮ್ಮ ಬದುಕು, ನಿಮ್ಮ ಪಾತ್ರ, ನಿಮ್ಮ ಇರ್ತಕ್ಕಂಥ ಹಕ್ಕು ಬಾಧ್ಯತೆಗಳು, ಅದನ್ನ ಸತತವಾಗಿ ಬಂದಿರತಕ್ಕಂಥ ಭಾರತ ಸರ್ಕಾರದ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ರಾಜ್ಯ ಸರ್ಕಾರಗಳು ವಿಫಲವಾಗಿವೆ. ಅಂಬೇಡ್ಕರ್ ಅವರು ಹೇಳಿದ್ದೇನು? ಅಂಬೇಡ್ಕರ್ ಅವರು ಯಾವ ರೀತಿ ನರಳಾಡಿದರು ಅಂತ ಅವರ ಚರಿತ್ರೆಯನ್ನು, ಜೀವನ ಚರಿತ್ರೆಯನ್ನು ಓದಬೇಕಾಗಿದೆ. ನಿಮಗೆ ಓದುವುದಕ್ಕೆ ಆಗಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳ ಹತ್ರ ಅಥವಾ ದಲಿತ ಸಂಘರ್ಷ ಸಮಿತಿಗಳು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತಿನ ದಿವಸ ಅಂಬೇಡ್ಕರ್ ಅವರು ಯಾರು, ಎಲ್ಲಿಂದ ಬಂದರು, ಹೇಗೆ ಅವರು ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದರು, ಸಂವಿಧಾನ ರಚನಾ ಸಮಿತಿಯಲ್ಲಿ ಅವರ ಪಾತ್ರವೇನು, ನಾವು ಜಯಂತ್ಯೋತ್ಸವ ಮಾಡಿ ಪ್ರಯೋಜನವಿಲ್ಲ. ನಾನು ಈ ಮಾತನ್ನ ನಿಮ್ಮ ಮುಂದೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಭಾರತ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು, ಕಾರ್ಯಾಂಗದವರು, ರಾಜ್ಯಾಂಗದವರು, ಶಾಸಕಾಂಗದವರು ಪ್ರತಿ ಕ್ಷಣ, ಪ್ರತಿ ದಿವಸ ಅಂಬೇಡ್ಕರ್ ಅವರನ್ನ ಜಪಿಸಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ಸಂವಿಧಾನದಲ್ಲಿ 17ನೇ ಅನುಚ್ಛೇದ 3ನೇ ಭಾಗದಲ್ಲಿ ಅನ್ಟಚಬಿಲಿಟಿ, ನಿಮ್ಮನ್ನು ಟಚ್ ಮಾಡಬಾರ್ದು, ನಿಮ್ಮನ್ನು ಮುಟ್ಟಬಾರದು ಮೇಲಿನ ಜಾತಿಯ ಜನರು, ಇದು ಈವಾಗಲೂ ಕೂಡ ಪ್ರಸ್ತುತ ಆಚರಣೆಯಲ್ಲಿದೆ. ಇದು ಬೇಕೆ? ಇದು ಅನ್ಟಚಬಿಲಿಟಿಯನ್ನು ಪ್ರಾಕ್ಟೀಸ್ ಮಾಡತಕ್ಕಂತಹ ಸಮಾಜದ ವ್ಯವಸ್ಥೆ ನಮಗೆ ಬೇಕೆ ಅನ್ನುವುದು ಮೂಲಭೂತವಾಗಿರ್ತಕ್ಕಂಥ ವಿಷಯವನ್ನು ನೀವು ಅರ್ಥಕೋಬೇಕಾಗಿದೆ. ದುಡಿಮೆ ಮಾಡ್ತಕ್ಕಂಥವರು ದೀನದಲಿತರು, ನೇಗಲು ಉಳ್ತಕ್ಕಂಥವ್ರು ದೀನದಲಿತರು, ಹಸುವನ್ನ ಮೇಯಿಸ್ತಕ್ಕಂಥವರು ದೀನದಲಿತರು, ಬೀದಿ ಗುಡಿಸೋರು ದೀನದಲಿತರು, ಮನೆಯಲ್ಲಿ ಕೆಲಸ ಮಾಡುವವರು ದೀನದಲಿತರು. ಅವರು ಬರೀ ಕೆಲಸ ಮಾಡಕ್ಕೆ ಇರ್ತಕ್ಕಂತಹ ಒಂದು ದೀನದಲಿತರ ಸಮುದಾಯನ ಅವರು ಜನರಲ್ಲವಾ? ಅವರು ಮನುಷ್ಯರಲ್ಲವಾ? ಅವರಿಗೆ ಹಕ್ಕುಗಳಿಲ್ಲವಾ? ಅದನ್ನ ಪಡೆಯಬೇಕಾದ್ರೆ ಅದನ್ನು ಕೊಡ್ತಕ್ಕಂಥ ಸರ್ಕಾರಗಳನ್ನ ರಚನೆ ಮಾಡಿ ಸ್ಪೆಷಾಲಿಟಿ ಡಾಕ್ಟರ್ಗಳಾಗಿದ್ದಾರೆ ಹರಿಜನ ಸಮುದಾಯದಿಂದ. ಪ್ರಾವಿಷನ್ಸ್ ಇದೆ ಸಂವಿಧಾನದಲ್ಲಿ. 16(4)A ನಾಗರಾಜ್ ಕೇಸು ಸಂವಿಧಾನದ ಪೀಠ 2010ರಲ್ಲಿ ಸರಿಯಾಗಿರ್ತಕ್ಕಂಥ ರೆಪ್ರೆಸೆಂಟೇಷನ್ ದೀನದಲಿತರಿಗೆ ಇಲ್ಲ ಅಂದ್ರೆ ಪ್ರಮೋಷನಲ್ ಪೋಸ್ಟ್ ನಲ್ಲಿ ಕೂಡ ರಿಸರ್ವೇಶನ್ ಬೇಕು ಅಂತಕ್ಕಂಥದ್ದು ಸಂವಿಧಾನದ ತಿದ್ದುಪಡಿ. ಹೋದ ವರ್ಷ ಸಂವಿಧಾನದ ಪೀಠ ಸುಪ್ರೀಂ ಕೋರ್ಟ್ ನಲ್ಲಿ ಇಂಟರ್ನಲ್ ರಿಸರ್ವೇಶನ್ ಬೇಕು, ದೀನದಲಿತರಲ್ಲಿ 2-3-4 ಜನ ಪಂಗಡಗಳು, ಹೆಚ್ಚಿನ ಸಂಖ್ಯೆ ಇರ್ತಕ್ಕಂತಹ ಒಂದು ಸಮುದಾಯಕ್ಕೆ ಇಂಟರ್ನಲ್ ರಿಸರ್ವೇಶನ್. ಕರ್ನಾಟಕ ಸರ್ಕಾರ 1.5 ವರ್ಷ ಆದರೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪಿನ ನಿರ್ದೇಶನೇ ಇದ್ದಾರೆ. ಇದು ಅನ್ಯಾಯ ಅಲ್ವಾ?
ಇದು ಅಂಬೇಡ್ಕರ್ ಅವರ ತಾತ್ಪರ್ಯ ತತ್ವ ಏನಾಗಿದೆ, ನಿಮಗೆ ನಮ್ಮ ಊರಿನಲ್ಲಿ ನಾನು ಸರ್ವೋಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಯಾಗಿ ನಿವೃತ್ತಿ ಆದಮೇಲೆ ಬೆಂಗಳೂರು ನಗರದಲ್ಲಿ ಸುಖವಾಗಿ ವಾಸ ಮಾಡುವನಲ್ಲ. ಪ್ರತಿ ಕ್ಷಣ ಪ್ರತಿ ದಿವಸ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ರಾಜ್ಯದ ನಮ್ಮ ಊರಿನ ಜನರ ಬಗ್ಗೆ ಆಲೋಚನೆ ಮಾಡ್ತಕ್ಕಂತಹ ಅವನು ನಾನು. ನಮ್ಮ ಊರಿನಲ್ಲಿ ಎಷ್ಟು ಜನ ದಲಿತರ ಸಮುದಾಯದ ಮನೆಗಳಿವೆ, ಎಷ್ಟು ಜನ ಇರ್ತಿದ್ದಾರೆ, ಎಷ್ಟು ಜನರು ದೇವಸ್ಥಾನಗಳಿಗೆ ಹೋಗಿ ದೇವರನ್ನ ದರ್ಶನ ಮಾಡಕ್ಕೆ ಪ್ರವೇಶವಿದೆ. ಇದು ನಡೀತಾ ಇದೆಯಾ? ಸಾಮಾಜಿಕ ನ್ಯಾಯ ಇದ? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂದ್ರೆ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ 19ನೇ ಅನುಚ್ಛೇದ ಮತ್ತು 21ನೇ ಅನುಚ್ಛೇದದಲ್ಲಿ ಫ್ರೀ ಆಗಿ ಮಾತಾಡಬಹುದು. ಎಲ್ಲಿ ಮಾತಾಡಕ್ಕಾಗ್ತಾ ಇದೆ? ಫ್ರೀ ಆಗಿ ನಡೆಯಬಹುದು, ಓಡಾಡಬಹುದು. ಎಲ್ಲಿ ಆಗ್ತಾ ಇದೆ? ನಿಮ್ಮೆಲ್ಲರಿಗೂ ಕೂಡ ಬರೀ ಮೂಲೆಗಳಿವೆ, ಮಾಂಸಗಳಿಲ್ಲ. ಯಾಕೆ ಕಾರಣ? ಎಷ್ಟು ಗರ್ಭಿಣಿಯರು ಮಗುವನ್ನು ಎತ್ತಕ್ಕಾಗದೆ ಸಾಯ್ತಾ ಇದ್ದಾರೆ. ಎಷ್ಟು ಗರ್ಭಿಣಿಯವರಿಗೆ ಮೆಟರ್ನಿಟಿ ಹೋಮ್ಸ್ ಇದೆ, ಸರ್ಕಾರದವರು ಯಾಕೆ ಮಾಡಲಿಲ್ಲ? ಎಷ್ಟು ನಿಮ್ಮ ಮಕ್ಕಳು ಗ್ರಾಜ್ಯುಯೇಟ್ಸ್ ಆಗಿದ್ದಾರೆ, ಗ್ರಾಜ್ಯುಯೇಟ್ಸ್ ಆಗಿರೋರಿಗೆ ಉದ್ಯೋಗ ಯಾಕೆ ಸಿಗಲಿಲ್ಲ? ರಿಸರ್ವೇಶನ್ ಅಂತಕ್ಕಂಥದ್ದು ಬರೀ 10 ವರ್ಷಕ್ಕೆ ಮಾತ್ರ ಅಂಬೇಡ್ಕರ್ ಅವರು ಹೇಳಿದ್ರು. 47ನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ 16ರಲ್ಲಿ ರಿಸರ್ವೇಶನ್ ನಿಮಗೆ ಕೊಡ್ತಾ ಇದ್ದಾರೆ ಅಂತೇಳಿ ಮೇಲುವರ್ಗದ ಜನಾಂಗ ಜಾತಿಯವರು ಅದನ್ನು ವಿರೋಧಿಸ್ತಾರೆ. ಯಾಕೆ ವಿರೋಧಿಸಿದವರು? ನಿಮ್ಗೇನ್ ಸಂಬಂಧ? ನೀವೆಲ್ಲ ಈ ದೇಶದ ಪ್ರಜೆಗಳಲ್ಲವಾ? ನಿಮ್ಮ ಮಕ್ಕಳಿಗೆ ಉದ್ಯೋಗ ಬೇಡವಾ? ನಿಮ್ಮ ಮಕ್ಕಳು ಡಾಕ್ಟರ್ಗಳಾಗೋದು ಬೇಡವಾ? ಅದೇನೇ ಅಂಬೇಡ್ಕರ್ ಅವರು ಹೇಳಿದ್ದು. ಹಾಡಿನಲ್ಲಿ ಹೇಳಿದ್ರಲ್ಲ, ಭೀಮೋತ್ಸವ ಹಾಡಿನಲ್ಲಿ, ಅದರ ಅರ್ಥವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮುಖ್ಯ, ಅದೇನೇ ಹೇಳಿರುವುದು ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ನರಕ ಯಾತನೆ. ಅವರು ಎಷ್ಟು ಡಿಗ್ರಿಗಳು, ಎಷ್ಟು PhDಗಳು, ಎಷ್ಟು ಡಾಕ್ಟರ್ ಆಫ್ ಸೈನ್ಸ್ ಕೊಲಂಬಿಯಾದಲ್ಲಿ, ಲಂಡನ್ನಲ್ಲಿ, ಎಕನಾಮಿಕ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ. ಅದನ್ನ ನಿಮಗೆ ಹೇಳ್ಬೇಕಂದ್ರೆ 2 ತಾಸು ವಿಷಯ ನನ್ನ ಹತ್ರ ಇದೆ. ಅದೆಲ್ಲ ಹೇಳಿದ್ರೆ ನಿಮಗೆ ಅಷ್ಟು ಗಮನಾರ್ಹವಾಗಿ ನಿಮ್ಮ ಅವಗಾಹನಕ್ಕೆ ಹೋಗುವುದಿಲ್ಲ. ಆದ್ರಿಂದ ನಗ್ನ ಸತ್ಯಗಳ ಬಗ್ಗೆ ಮತ್ತು ಅಂಬೇಡ್ಕರ್ ಅವರ ಚಿಂತನೆ ಬಗ್ಗೆ ಸ್ಥೂಲವಾಗಿ ಹೇಳಬೇಕು ಅಂತ ಹೇಳಿ ನನ್ನ ಭಾಷಣದಲ್ಲಿ ನಾನು ಬರ್ಕೊಂಡಿರ್ತಕ್ಕಂಥ ಅಂಬೇಡ್ಕರ್ ಅವರ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳ್ತಾ ಇಲ್ಲ. ಯಾಕಂತೇಳಿದ್ರೆ ನನಗೆ ಇನ್ನು 10 ನಿಮಿಷ ಮಾತ್ರ ಸಮಯ ಇದೆ, ನಾನು ನಿರ್ಗಮಿಸಬೇಕಾಗುತ್ತೆ. ಬಂಧುಗಳೇ, ನನ್ನ ಕಳಕಳಿಯ ಮನವಿ ನಿಮಗೆ ಅಲ್ಲ, ಸಮಾಜದ ಎಲ್ಲಾ ವರ್ಗದ ಜನರಿಗೆ ನನ್ನ ಕಳಕಳಿಯ ಮನವಿ. ದೀನ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ಜನ, ಹಿಂದುಳಿಯೇ ಇದ್ದಾರೆ. ಆದರೆ ಪ್ರಸ್ತಾವನೆಯಲ್ಲಿ ನಮೂದಿಸತಕ್ಕಂತಹ ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ? ಈ ದೇಶದ ಸಮಸ್ತ ಜನರಿಗೆ, ಸಮಸ್ತ ಜನರಂದ್ರೆ ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ಉಪಜಾತಿ, ಎಲ್ಲ ಮತೀಯ ಜನರಿಗೆ ಸಮಾನವಾದ ಅವಕಾಶ. ಎಲ್ಲಿ ನಿಮಗೆ ಅವಕಾಶ? ಎಲ್ಲಿ ನಿಮಗೆ ಭೂಮಿ? ಎಲ್ಲಿ ನಿಮಗೆ ಭೂಮಿ ಕೊಟ್ಟರೆ ಎಷ್ಟು ಕೊಳವೆ ಬಾವಿಗಳು, ವಿದ್ಯುತ್ ಶಕ್ತಿ ಸರಬರಾಜಲ್ಲಿ, ನೀವು ಬೆಳೆ ಬೆಳೆಯುವುದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಹಣ ಎಲ್ಲಿ? ಯಾವ ಬ್ಯಾಂಕ್ನವನು ನಿಮಗೆ ಸೂರಿಟಿ ಇಲ್ಲದೇನೆ ಹಣ ಕೊಡ್ತಿದ್ದಾನೆ? ಯಾಕೆ ಕೊಡಕ್ಕೆ ಆಗ್ತಾ ಇಲ್ಲ? ಕೊಡಿ ಅಂತ ಹೇಳಿ ಸರ್ಕಾರಗಳು ಯಾಕೆ ಹೇಳ್ತಾ ಇಲ್ಲ? ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಾಗ ನಿಮ್ಮಲ್ಲಿ ಹಣ ಕೊರತೆ ಇದ್ರೆ ಯಾಕೆ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ಗಳು ನಿಮ್ಮ ಮಕ್ಕಳಿಗೆ ಓದುವುದಕ್ಕೆ ಸಹಾಯ ಮಾಡೋದಿಲ್ಲ? ಧನ ಸಹಾಯ. ಭೂಮಿ ಇಲ್ಲ, ಓದುವುದಕ್ಕೆ ಆರ್ಥಿಕ ಸಹಾಯ ಇಲ್ಲ, ಓದಿದವರಿಗೆ ಉದ್ಯೋಗವಿಲ್ಲ. ಅಂದ್ರೆ ಸಾಮಾಜಿಕ ಹರಿಕಾರ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲರಿಗೂ ನ್ಯಾಯ. ಯಾವ ನ್ಯಾಯ? ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ಸಾಂಸ್ಕೃತಿಕ ನ್ಯಾಯ, ರಾಜಕೀಯ ನ್ಯಾಯ.
ಎಲ್ಲಿದೆ ನಿಮಗೆ ಸಾಮಾಜಿಕ ನ್ಯಾಯ? ಯಾರು ನೀವು ಯಾಕೆ ಬೇರೆ ವರ್ಗದ ಜಾತಿಯ ಜನರ ಮನೆಗಳಿಗೆ ನೀವು ಹೋಗ್ತಾ ಇಲ್ಲ? ಯಾರು ನಿಮ್ಮಲ್ಲಿ ಬೆರೆಯುವುದಿಲ್ಲ ಯಾಕೆ? ನಿಮ್ಮನ್ನು ಮುಟ್ಟುವುದಿಲ್ಲ ಯಾಕೆ? ಎಷ್ಟು ಕೇಸುಗಳು 17ನೇ ಅನುಚ್ಛೇದದಲ್ಲಿ ನ್ಯಾಯಾಲಯಗಳಲ್ಲಿವೆ, ಶಿಕ್ಷೆ ಕೊಟ್ಟಿದ್ದಾರೆ ನ್ಯಾಯಾಲಯಗಳು. ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರು ಕೂಡ ಆ ಮನಸ್ಥಿತಿ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ನೀವು. ಸಂವಿಧಾನದಲ್ಲಿ ಅನ್ಟಚಬಿಲಿಟಿ ಇರಬಾರ್ದು ಅಂತ ಹೇಳಿದ್ರೆ ಅಲ್ಲಿ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಮಾಡ್ತೀರಿ. ಕೇಸ್ಗಳು ಮೊಕದ್ದಮೆ ಹಾಕಿದ್ರೆ ಸಾಕ್ಷಿ ಪುರಾವೆಗಳಿಲ್ಲ ಅಂತ ಹೇಳಿ ಕೇಸುಗಳನ್ನ ಹೊಡೆದಾಕ್ತೀರಿ. ಅಷ್ಟೇ ಅಲ್ಲ, ಹರಿಜನ ಗಿರಿಜನರಿಗೆ ಭೂಮಿ ಹಂಚಿಕೆ ಕಂದಾಯ ಅಧಿಕಾರಿಗಳು ಇದ್ದೀರಿ, ಎಷ್ಟು ಪಟ್ಟಾವಳಿ ಕೊಟ್ಟಿದ್ದೀರಿ. ಅದು ಸೋರ್ಸ್ ಆಫ್ ಇನ್ಕಮ್, ಅದು ಭೂಮಿ ಅಂತಕ್ಕಂಥದ್ದು, ಕೃಷಿ ಮಾಡ್ತಕ್ಕಂಥದ್ದು ನಿಮ್ಮ ಹಕ್ಕು, ಆ ಜನ್ಮ ಹಕ್ಕು. ನಿಮ್ಗೆ ಯಾಕೆ ಕೊಡ್ಲಿಲ್ಲ? ರಿಸರ್ವೇಶನ್ ಇದೆ ಕಂದಾಯ ಕಾನೂನಿನ ನಿಯಮಗಳಲ್ಲಿ, ಅದ್ಯಾಕೆ ಅನುಷ್ಠಾನಕ್ಕೆ ತರ್ತಿಲ್ಲ? ಅನುಷ್ಠಾನಕ್ಕೆ ತನ್ನಿ ಅಂತೇಳಿ ನಿಮ್ ಪ್ರತಿನಿಧಿ ಅಲ್ಲಿ ತಹಶೀಲ್ದಾರರು ಡೆಪ್ಯೂಟಿ ಕಮಿಷನರ್ಗೆ ಯಾಕೆ ಹೇಳ್ತಾ ಇಲ್ಲ? ಯಾಕೆ ಹೇಳ್ತಾ ಇಲ್ಲ? ನೀವು ಉದ್ಧಾರ ಆದರೆ ಇವರ ಬೇಳೆ ಬೇಯುವುದಿಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಅಂಥವರ ಬೇಳೆಯನ್ನು ಬೇಯಿಸದೇ ಇರ್ತಕ್ಕಂಥ ಕೆಲಸವನ್ನು ನೀವು ಇವತ್ತಿನ ದಿವಸದಿಂದ ಭೀಮೋತ್ಸವವನ್ನು ಮಾಡಿ ಪ್ರತಿಜ್ಞೆಯನ್ನು ಮಾಡಿ ಅಂತ ಆಂಟಿ ಹಿಂದುಳಿದ ಜನ ಮತ್ತು ದಲಿತರ ವಿರುದ್ಧ ಇರ್ತಕ್ಕಂಥ ಪ್ರತಿನಿಧಿಗಳು ನಿಮಗೆ ಬೇಡ ಅಂತ ಹೇಳಿ ನೀವು ದೀಕ್ಷೆಯನ್ನು ಪಡೆಯಬೇಕಾಗಿದೆ. ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ, ಬಹಳ ಜವಾಬ್ದಾರಿಯುತವಾಗಿ ಹೇಳ್ತಿದ್ದೀನಿ. ನಾನು ನಿಮ್ಮಲ್ಲಿ ನನ್ನ ಕಳಕಳಿಯ ಮನವಿ, ಸಾಮಾಜಿಕ ನ್ಯಾಯ ದೊರಕಲಿಲ್ಲ, ಆರ್ಥಿಕ ನ್ಯಾಯ ಸಿಕ್ಕಲಿಲ್ಲ, ನಿಮ್ಮ ಮೇಲೆ ಶೋಷಣೆ, ಕಷ್ಟಪಡ್ತೀರಿ, ಕೆಲಸ ಮಾಡ್ತೀರಿ, ಆದರೆ ನಿಮಗೆ ಸಾಮಾಜಿಕ ನ್ಯಾಯ ಇಲ್ಲ, ಆರ್ಥಿಕ ನ್ಯಾಯ ಸಿಗ್ತಾ ಇಲ್ಲ. ಆದ್ದರಿಂದಲೇ ಗ್ರಾಮೀಣ ಪ್ರದೇಶದಲ್ಲಿ 1, 2, 3 1 ಲಕ್ಷ ರೂಪಾಯಿ ಸರ್ಕಾರದವರು ಘೋಷಿಸಿ ಸ್ವಲ್ಪ ಟಾಯ್ಲೆಟ್ ಕೂಡ ಆಗದೆ ಇರ್ತಕ್ಕಂಥ ಮನೆಗಳನ್ನು ಕಟ್ಕೊಳ್ಳಕ್ಕಾಗಿದೆ. ಮಿಕ್ಕಿದವರೆಲ್ಲರೂ ಕೂಡ ಗುಡಿಸಲುಗಳಲ್ಲಿದ್ದಾರೆ, ಶೌಚಾಲಯಗಳಿಲ್ಲ, ಸ್ನಾನದ ರೂಮುಗಳಿಲ್ಲ, ಓದುವ ಕೊಠಡಿಗಳಿಲ್ಲ, ವಿದ್ಯುತ್ ಶಕ್ತಿ ಇಲ್ಲ, ಕೆಲಸ ಮಾಡೋನಿಗೆ ಸರಿಯಾದ ಸಮ ವೇತನ ಕೊಡುತ್ತೆ ಇರತಕ್ಕಂತಹ ವಾಸ್ತವ ಸ್ಥಿತಿ, ನಗ್ನ ಸತ್ಯ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಇದು ಬೇಕೇ? ಇದು ಮುಂದುವರಿಸಬೇಕೆಯೇ? ಇದು ಮುಂದುವರಿಸಿದರೆ ನಾವು ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದಲ್ಲಿ ಅರ್ಥವಿದೆಯೇ? ನೀವು ಎಲ್ಲರೂ ಕೂಡ ಸಂಘಟಿತರಾಗಬೇಕಾಗಿದೆ. ಇವತ್ತು ಸಂಘಟಿತರಾಗಿ ಶೋಷಣೆ ವಿರುದ್ಧ, ಅನ್ಯಾಯದ ವಿರುದ್ಧ ನೀವು ಹೋರಾಟ ಮಾಡಬೇಕಾಗಿದೆ. ನನಗೆ ಮೊನ್ನೆ ಒಬ್ಬ ಲಾಯರು ಮತ್ತು ಇನ್ನೊಬ್ಬರು ಬಂದಿದ್ರು. PTCL ಕಾಯ್ದೆಯಲ್ಲಿ ಗಾಡಿಯಲ್ಲಿ ಶಾಲೆಗೆ ಹೋಗುವಾಗ ಈತನ ಜಾತಿ ಗೊತ್ತಿರಲಿಲ್ಲ. ಜಾತಿ ಗೊತ್ತಾದ ಮೇಲೆ ಎತ್ತಿನ ಗಾಡಿಯಿಂದ ಆಚೆ ಹಾಕಿದ್ರು, ನಡೆದುಕೊಂಡು ಹೋದ, ಅವಮಾನವನ್ನ ಭರಿಸಿದ. ಆ ಪರಿಸ್ಥಿತಿ ನಿಮಗಿಲ್ಲ. ಇವತ್ತು ಅನ್ಟಚಬಿಲಿಟಿ ಇದೆ. ನೀವು ನಿಮ್ಮ ಹಕ್ಕನ್ನು ಸಾಧಿಸ್ತಕ್ಕಂಥ, ದೃಢವಾಗಿ ನಿಲ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇವತ್ತು ಇದೆ. ಅದು ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಆ ಶಕ್ತಿ ನಿಮಗೆ. ಇದನ್ನು ಇನ್ನೂ ಗಟ್ಟಿಯಾಗಿ ಮಾಡಿಕೊಳ್ಳೋದಕ್ಕೆ ನಿಮ್ಮ ಹೋರಾಟಗಳು ಬೇಕಿದೆ. ಮನೆಯಲ್ಲಿ ಕೂತ್ಕೊಂಡ್ರೆ ಏನು ಸಾಧ್ಯ ಇಲ್ಲ. ಇದೊಂದು ಅಂಶ. ನೀವು ಬೇರೆಯವರ ಕೈಗೊಂಬೆಗಳಾಗಬಾರದು. ಬೇರೆಯವರ ಕೈಗೊಂಬೆಗಳಾದರೆ ರಾಜಕೀಯ ಪಕ್ಷಗಳು ನಿಮ್ಮನ್ನ ಸರಿಯಾಗಿ ಅವರಿಗೋಸ್ಕರ ಉಪಯೋಗಿಸಿ ನಿಮಗೆ ಅನ್ಯಾಯವನ್ನ ಮಾಡ್ತಾರೆ. ನಿಮ್ಮ ಹಕ್ಕುಗಳನ್ನ ಕಾದಿರಿಸಿಕೊಳ್ತಕ್ಕಂಥದ್ದು, ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ನೀವು ಈ ದೇಶದಲ್ಲಿ 20% ಜನ ಇದ್ದೀರಿ. ಅಲ್ಪಸಂಖ್ಯಾತರು, ಹಿಂದುಳಿದವರು ಸೇರಿದರೆ 70% ಇದ್ದೀರಿ. ಪ್ರಜಾಪ್ರಭುತ್ವದಲ್ಲಿ 1 ಜನ ಹೆಚ್ಚಿಗೆ ಇದ್ರೆ ಅವರು ಸರ್ಕಾರ ರಚನೆ ಮಾಡ್ತಾರೆ. ಆದ್ರಿಂದ ದೀನದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವರೆಲ್ಲರೂ ಕೂಡ ಸೇರಿದರೆ ನೀವು
ಮೆಜಾರಿಟಿ ಇದ್ದೀರಿ. ನೀವು ದೇಶದ ರಾಜ್ಯದ ಬಹುತ್ವವನ್ನ ನೀವು ಪಡೆದಿದ್ದೀರಿ. ಆದ್ರಿಂದ ನೀವು ಹೋರಾಟದ ಸಂಘಟನಾತ್ಮಕರಾಗಿ ಸಂಘಟನೆಯನ್ನು ಮಾಡಿ, ವಿಶೇಷವಾಗಿ ಯುವಕರು, ಮಹಿಳೆಯರು ಮುಂದೆ ಬರಬೇಕಾಗಿದೆ. ಮುಂದೆ ಬಂದಾಗ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರು ಏನು ನಿಮಗೆ ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ, ಆರ್ಥಿಕ ನ್ಯಾಯ ಪಡೆಯಬೇಕು ಅಂತ ಕೊಟ್ಟಿದ್ದಾರಲ್ಲ, ರಿಸರ್ವೇಶನ್ ಉದ್ಯೋಗದಲ್ಲಿ, ರಾಜಕೀಯದಲ್ಲಿ ಈ ರಿಸರ್ವೇಶನ್ ನಮ್ಮೂರಿನಲ್ಲಿ ಕೆಲಸ ಮಾಡ್ತಕ್ಕಂತಹ ಅಂತ ಕೇಳ್ತಾ ಇದ್ದೀವಿ. ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಯೋಗ ಸ್ಪರ್ಧೆಗಳಲ್ಲಿ ವಿಜೇತರಾಗಿರುವಂತಹವರು ಚುಕ್ಕಿ ಬಳಗ ಯೋಗ ಕೇಂದ್ರದಿಂದ 8 ಗಿನ್ನಿಸ್ ದಾಖಲೆ ಆಸನಗಳಲ್ಲಿ 8 ಗಿನ್ನಿಸ್ ದಾಖಲೆಯನ್ನ ಪಡೆದಿರುವಂತಹವರು, ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಯೂನಿವರ್ಸಲ್ ಬುಕ್ ಆಫ್ ಅಚೀವರ್ಸ್ ರೆಕಾರ್ಡ್ಸ್ ನಲ್ಲಿ ಕೂಡ ಪ್ರಶಸ್ತಿಗಳನ್ನ ಪಡೆದವರು. ಹಾಗೆ ಚಿಕ್ಕ